ಹಲೋ ಎವ್ರಿವನ್, ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೆಸರುಬೇಳೆ ಮತ್ತು ಶಾವಿಗೆ ಯೂಸ್ ಮಾಡಿಕೊಂಡು ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ. ಖಂಡಿತವಾಗಿ ಈ ಪಾಯಸನ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಮೊದಲಿಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಮತ್ತು 1/4 ಬಟ್ಲಷ್ಟು ಶಾವಿಗೆ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಫುಲ್ ಹೆಸರುಬೇಳೆ ತೊಗೊಂಡಿದ್ದೀನಿ, ಮತ್ತು 1 ಅಚ್ಚಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಆನಂತರ ಗೋಡಂಬಿನ ಚೆನ್ನಾಗಿ ಅದರಲ್ಲಿ ಹುರ್ಕೋಬೇಕು. ತುಪ್ಪದಲ್ಲಿ ಗೋಡಂಬಿನ ಚೆನ್ನಾಗಿ ಹುರ್ಕೋಬೇಕು. ಸೊ ಇದು ಸ್ವಲ್ಪ ಕೆಂಪಗೆ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಸೊ ಇದು ಕೂಡ ಒಣ ದ್ರಾಕ್ಷಿನೂ ಕೂಡ ನೀವು ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ಆ ತುಪ್ಪದ ಘಮ ಅದೆರಡಕ್ಕೂ ಹತ್ತಬೇಕು. ಆ ರೀತಿಯಾಗಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರ್ಕೋಬೇಕು. ಆನಂತರ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆನೂ ಕೂಡ ನಾನು ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ. ಮತ್ತು ನಾನೇನು ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡಿಲ್ಲ. ಆ ಗೋಡಂಬಿ ಮತ್ತು ದ್ರಾಕ್ಷಿನ ತೆಗೆದುಬಿಟ್ಟು ಅದರಲ್ಲಿರುವಂತಹ ತುಪ್ಪದಲ್ಲೇ ನಾನು ಹೆಸರುಬೇಳೆನೂ ಸಹ ಹುರ್ಕೋತಾ ಇದ್ದೀನಿ. ಹೆಸರುಬೇಳೆನ ತುಂಬ ಚೆನ್ನಾಗಿ ಹುರ್ಕೋಬೇಕು. ಅವು ಸ್ವಲ್ಪ ಲೈಟಾಗಿ ಕೆಂಪತ್ತಬೇಕು, ಆಗ ಮಾತ್ರ ಅವು ಚೆನ್ನಾಗಿ ಬೇಯೋಕ್ಕೆ ಸಾಧ್ಯ. ಅದರಿಂದ ನಾನು ಹೆಸರುಬೇಳೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಮಧ್ಯ ಮಧ್ಯ ಈ ರೀತಿ ಗೂರಾಡ್ಕೋತಾ ಇರಬೇಕು, ಇಲ್ಲ ಅಂದರೆ ಅವು ತಳ ಕತ್ಬಿಟ್ಟು ಮತ್ತು ಸೀದೋಗಿಬಿಡುತ್ತೆ. ಆ ಕಾರಣ ಆವಾಗ ಮಧ್ಯದಲ್ಲಿ ಸ್ವಲ್ಪ ಗೂರಾಡ್ಕೋತಾ ಇರಬೇಕು. ಇವಾಗ ಹೆಸರುಬೇಳೆ ಚೆನ್ನಾಗಿ ಹುರ್ತಿದೆ. ನಾನಿವಾಗ ಪ್ಯಾನ್ಗೆ ಶಾವಿಗೆ ಹಾಕ್ಕೋತಾ ಇದ್ದೀನಿ. ಶಾವಿಗೆನೂ ಸಹ ಅದರಲ್ಲಿ ಇದ್ದಿದ್ದಂತಹ ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ. ಮತ್ತೇನು ಎಕ್ಸ್ಟ್ರಾ ತುಪ್ಪ ಹಾಕಿಲ್ಲ ನಾನು. ಈ ರೀತಿಯಾಗಿ ಶಾವಿಗೆನೂ ಸಹ ಚೆನ್ನಾಗಿ ಕೆಂಪತ್ತು ಥರ ಹುರ್ಕೊಂಡು ಇಟ್ಕೋಬೇಕು. ಮಧ್ಯದಲ್ಲಿ ಈ ಥರ ಗೂರಾಡ್ಕೋತಾ ಇರಬೇಕು, ಇಲ್ಲ ಅಂದರೆ ಶಾವಿಗೆನೂ ಸಹ ಸಿಯೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಹುರ್ಕೊಂಡು ಇಟ್ಕೊಂಡಿರುವಂತಹ ಹೆಸರುಬೇಳೆನ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಇದಕ್ಕೆ 2 ಕಪ್ಪಷ್ಟು ವಾಟರ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೊಂದು 2 ಲೋಟದಷ್ಟು ನೀರು ಹಾಕ್ಬಿಟ್ಟು ಅದನ್ನು 1 ವಿಷಲ್ ಕೂಗೋಕ್ಕೂ ಮುಂಚೆನೇ ಆಫ್ ಮಾಡ್ಕೊತೀನಿ. ಇವಾಗ ನಾನು ಇದಕ್ಕೆ ಬೆಲ್ಲ ತೊಗೊಂಡಿದ್ನಲ್ಲ, ಆ ಬೆಲ್ಲನ ಸ್ವಲ್ಪ ಜಜ್ಜಿಬಿಟ್ಟು ಈ ಥರ ಪೀಸಸ್ ಮಾಡಿಕೊಂಡು ಪ್ಯಾನ್ಗೆ ಹಾಕಿ ಮತ್ತು ಅರ್ಧ ಟೀ ಲೋಟದಷ್ಟು ನೀರು ಹಾಕ್ಕೊಂಡು ಈ ಥರ ಇದನ್ನು ಬೆಲ್ಲ ಪಾಕ ಅಂತಲ್ಲ, ಜಸ್ಟ್ ಬೆಲ್ಲ ಕರಗಿಸೋದಷ್ಟೇ, ಈ ಥರ ಮಾಡ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ನಾವೇನಿಲ್ಲಿ ಪಾನಕ ಮಾಡ್ಕೋತಾ ಇಲ್ಲ, ಬೆಲ್ಲ ಪಾನಕ ಏನೂ ಮಾಡ್ಕೋತಿಲ್ಲ, ಬೆಲ್ಲನ ಕರಗಿಸ್ತಾ ಇರೋದಷ್ಟೇ. ಸೊ ಹಾಗಾಗಿ ನೀರು ಸ್ವಲ್ಪ ಹೆಚ್ಚಿಗೆ ಆಯಿತು ಅಂದ್ರೂ ತೊಂದರೆ ಇಲ್ಲ. ನೋಡ್ಬೋದು ನೀವು, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಯಿತು ಬೆಲ್ಲ ಕರಗೋ ಅಷ್ಟರಲ್ಲಿ. ಇವಾಗ ಇದು ಬೆಲ್ಲ ಎಲ್ಲ ಕರಗಿದೆ ಅಲ್ವ, ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೋತಾ ಇದ್ದೀನಿ. ಏನಾದರೂ ಕಸರು ಅಥವಾ ಗಲೀಜು ಏನಾದರೂ ಇದ್ದರೆ ಅದೆಲ್ಲ ಇದರಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಸೋಸ್ಕೋತಾ ಇದ್ದೀನಿ. ಇವಾಗ ಬೆಲ್ಲ ಸೋಸ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಹೆಸರುಬೇಳೆ ಏನು ಕುಕ್ಕರಲ್ಲಿ ಇಟ್ಟಿದ್ನಲ್ಲ, 1 ವಿಷಲ್ ಬರೋಕ್ಕೂ ಮುಂಚೆನೇ ಆಫ್ ಮಾಡಿದ್ದೆ. ಸೊ ಅದನ್ನ ಇವಾಗ ಪ್ಯಾನ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅದಕ್ಕೆ. ಸೊ ಇವಾಗ ಅಂದರೆ ನಿಮಗೆ ಪಾಯಸ ಗಟ್ಟಿ ಬೇಕು ಅಂದರೆ ನೀರು ಹಾಕ್ಕೊಳೋದು ಬೇಕಾಗಲ್ಲ. ಸ್ವಲ್ಪ ಪಾಯಸ ತೆಳ್ಳಗಿರಬೇಕು ಅಂತ ಇದ್ದರೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಸೊ ಇವಾಗ ಇದನ್ನು ಚೆನ್ನಾಗಿ ಗೂರಾಡಿಕೊಂಡು ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಶಾವಿಗೆನ ಹಾಕ್ತಾಯಿದ್ದೀನಿ. ಸೊ ಇವಾಗ ಶಾವಿಗೆ ಬೇಯಬೇಕಿದ್ರಲ್ಲಿ. ಸೊ ಅಲ್ಲಿವರೆಗೂ ಸ್ವಲ್ಪ ಮಧ್ಯದಲ್ಲಿ ಸ್ಟಿರ್ ಮಾಡಬೇಕು. ಮೀಡಿಯಮ್ ಉರಿಲಿಟ್ಕೊಂಡ್ರೆ ಸಾಕು. ಮಧ್ಯದಲ್ಲಿ ಒಂದು ಟೈಮ್ ಈ ಥರ ಸ್ಟಿರ್ ಮಾಡ್ತಾ ಇರಬೇಕು. ಇವಾಗ ನಾನೇನು ಬೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಶಾವಿಗೆ ಒಂದು ಮೀಡಿಯಮ್ ಅದಕ್ಕೆ ಬೇಯಬೇಕು. ಆನಂತರ ನೀವು ಬೆಲ್ಲ ಸೋಸ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಈ ಟೈಮಲ್ಲಿ ನಾನು ಒಂದು ಜಾರ್ಗೆ ಒಣಕೊಬ್ಬರಿ, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಸೊ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ಹಾಕೋದ್ರಿಂದ, ಸ್ವಲ್ಪ ಕಾಯಿ ಮೀನ್ಸ್ ಒಣ ಕೊಬ್ಬರಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇವಾಗ ನೀವು ನೋಡ್ಬೋದು ಪಾಯಸ ಚೆನ್ನಾಗಿ ಕುದೀತಾ ಇದೆ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ರೆಸಿಪೀಸ್ ಎಲ್ಲ ನೀವು ನೋಡ್ಬೋದು. ಇವಾಗ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ನೀವು ಗ್ಯಾಸ್ ಆಫ್ ಮಾಡಬಾರ್ದು. ಚೆನ್ನಾಗಿ ಈ ರೀತಿ ಕುದ್ಮೇಲೆ ಆಫ್ ಮಾಡಬೇಕು. ಸೊ ಇವಾಗ ಪಾಯಸ ರೆಡಿ ಆಗಿದೆ. ನಾನು ಇದನ್ನು ಸ್ವಲ್ಪ ಹೊತ್ತು ಮಾಗಕ್ಕೆ ಬಿಡ್ತಾ ಇದ್ದೀನಿ. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಾಗಕ್ಕೆ ಬಿಡ್ತೀನಿ. ಆನಂತರ ನಾನು ಸರ್ವ್ ಮಾಡ್ತೀನಿ. ಸೊ ಒಂದು 5 ಮಿನಿಟ್ಸ್ ಮಾಗಕ್ಕೆ ಬಿಟ್ಟಿದ್ದೆ, ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಥ್ಯಾಂಕ್ ಯು.